ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ. ನಾನು ಏನಪ್ಪ ಇವತ್ತಿನ ಲಾಗಲ್ಲಿ ಸ್ಪೆಷಲ್ ಅಂದ್ರೆ ಶೇಂಗಾ ಹೋಳಿಗೆ ನೋಡ್ರಿ. ಹೌದು, ಸಾಕಷ್ಟು ಜನ ರೆಸಿಪಿನ ಕೇಳಿದ್ರಿ. ಹೀಗಾಗಿ ಇವತ್ತಿನ ದಿನ ನಾನು ಯಾವ ರೀತಿ ಶೇಂಗಾ ಹೋಳಿಗೆನ ಮಾಡ್ತೀನಿ ಆ ರೆಸಿಪಿನ ಶೇರ್ ಮಾಡೀನಿ. ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನೀವು ಕೂಡ ಮನೆಯಲ್ಲಿ ಶೇಂಗಾ ಹೋಳಿಗೆನ ಟ್ರೈ ಮಾಡಿರಿ. ಬರ್ರಿ ಹೇಗೆ ಮಾಡಿದೆ ನೋಡೋಣ. ಈಗ ಶೇಂಗಾ ಹೋಳಿಗೆ ಹೂರ್ಣ ಮಾಡೋಕ್ಕೆ ಶೇಂಗಾ ಹುರಿದಿರಬೇಕು. ಸೊ ನಾನು ನಿನ್ನೆನ ಹುರಿದಿದ್ದೆ, ನೋಡಿದ್ರಿ ನೀವು. ಸೊ ನಿನ್ನೆ ದಿವಸ ಶೇಂಗಾ ಹುರಿದಿದ್ದೆ, ಸಿಪ್ಪಿ ಬಿಡಿಸಿ ಇಟ್ಟೀನಿ. ಸೊ ಇದೇ ಶೇಂಗಾನ ಹಾಕ್ಕೋತೀನಿ ನಾನೀಗ. ಇಷ್ಟು ಹಾಕ್ಕೋತೀನಿ. ಪೌಡ್ರ್ ಮಾಡ್ಕೊಂಬರ್ತೀನಿ. ಪೌಡ್ರ್ ಮಾಡೀನಿ. ಇದು ಶೇಂಗಾ ಎಣ್ಣೆ ಬಿಡ್ತೈತಿ. ಆನ್ ಆಫ್ ಒಳಗೆ ಮಾಡಬೇಕು. ಇವನು ಕಂಟಿನ್ಯೂಸ್ ಆನ್ ಮಾಡಿಬಿಟ್ವಿ ಅಂದ್ರೆ ಎಣ್ಣೆ ಬಿಟ್ಬಿಡ್ತೈತಿ. ಅದು ಶೇಂಗಾ ಚೆಂದಾಗ ಪೌಡ್ರ್ ಆಗಂಗಿಲ್ಲ. ಶೇಂಗಾ ನೀಟಾಗಿ ಪೌಡರ್ ಆಗಲಿಲ್ಲ ಅಂದ್ರೆ ಸ್ನೇಹಿತರೆ, ಹೋಳಿಗೆ ಮಾಡುವಾಗ ಏನೈತಲ್ಲ ಸರಿಯಾಗಿ ಲಟ್ಟಿಸ್ಲಿಕ್ಕೆ ಬರೋಂಗಿಲ್ಲ. ಶೇಂಗಾ ಹೋಳಿಗೆ ಎಲ್ಲ ಏನಾಗ್ತಾವೆ, ಹರಿದು ಬಿಡ್ತಾವೆ ನೋಡಿರಿ. ಹೀಗಾಗಿ ನೈಸಾಗಿ ಶೇಂಗಾನ ಆನ್ ಆಫ್ ಮಾಡೋಳಗನ ನೈಸಾಗಿ ನಾವು ಪೌಡ್ರ್ ಮಾಡ್ಕೋಬೇಕ್ರಿ. ಸೊ ಇದನ್ನು ಏನು ಮಾಡ್ತೀನಿ ನಾನು, ಬೆಲ್ಲ ಹಾಕಿದ್ರೆ ಭಾಳ ಆಗ್ತೈತಿ. ಇದನ್ನು ಸ್ವಲ್ಪ ಇದಕ್ಕೆ ತೆಗೆದು ಇದಕ್ಕೆ ಬೆಲ್ಲ ಹಾಕ್ತೀನಿ. ಇದೆರಡು ಮಿಕ್ಸ್ ಮಾಡಬೇಕು. ನೋಡ್ರಿ ಈ ಥರ ಆಗೈತಿ ಬೆಲ್ಲ ಮತ್ತು ಶೇಂಗಾ. ಇದಿಷ್ಟಾಯ್ತು. ಈಗ ಇದಿಷ್ಟೈತಲ್ಲ, ಇದನ್ನು ಹಾಕಿ ಹೂರ್ಣ ಮಾಡಿಬಿಡೋಣ. ನೋಡ್ರಿ ಇದು ಆಯ್ತಾ. ಆಮ್ಯಾಗ ಶೇಂಗಾ ಏನೈತಲ್ರಿ ಸಣ್ಣಾಗಬೇಕು. ಹಳಕ್ಕೆ ಉಳಿದ್ರೆ ಹೋಳಿಗೆ ಹರಿತಾವ ಲಟ್ಸು ಮುಂದೆ. ಸಣ್ಣಾಗಬೇಕು ನೋಡ್ರಿ. ಸ್ವಚ್ಛ ಆಯ್ತು. ಇದನ್ನು ಎರಡೂ ಮಿಕ್ಸ್ ಮಾಡ್ಕೋಬೇಕು. ಎರಡು ಒಂದಾಗಬೇಕಲ್ರಿ, ಬೇರೆ ಬೇರೆ ಮಾಡೀವಿ ಇದನ್ನು. ನೋಡಿರಿ ಈ ಥರ ಶೇಂಗಾ ಕ್ವಾಲಿಟಿ ಚಲೋ ಇದ್ರೆ ಈ ಥರ ಎಣ್ಣೆ ಆಗ್ತೈತಿ ನೋಡಿರಿ. ಹೂರ್ಣ ಎಣ್ಣೆ ಬಿಟ್ಬಿಡ್ತೈತೆ ಶೇಂಗಾ. ಮತ್ತು ಹುರಿಯೋದ್ರಾಗೂ ಇರ್ತೈತಿ, ಹುರಿಯೋ ಮೆಥಡ್ ಮೇಲೂ ಇರ್ತೈತಿ. ಇದು ಎಲ್ಲ ಮಿಕ್ಸ್ ಆತ ಎರಡು. ಸೊ ಇದಕ್ಕೂ ನಾವು ಹುರಿದಿಟ್ಕೊಂಡಂಥ ಎಳ್ಳೇನಿದ್ವು ಅವನ್ನ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ, ಸ್ವಲ್ಪ ಶುಂಠಿ ಪೌಡರ್, ಆಯ್ತು ನೋಡಿರಿ. ಇದು ಹೂರ್ಣ ರೆಡಿ ಆಯಿತು. ಕೆಲವೊಂದು ಜನ ಏನು ಮಾಡ್ತಾರಂದ್ರೆ ಈ ಟೈಮಲ್ಲೇ ಇದಕ್ಕೆ ಒಂದಿಷ್ಟು ಬಿಸಿ ನೀರನ್ನು ಹಾಕಿ
ಇದನ್ನು ನಾದ್ಕೊಳ್ತಾರೆ ಹೆಂಗಂದ್ರೆ ಗಟ್ಟಿಯಾಗಿ ನಾದ್ಕೋತಾರೆ, ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋತಾರೆ. ಆ ಥರ ನಾದ್ಕೊಂಡು ಹೋಳಿಗೆಯಲ್ಲೇ ಹೂರ್ಣ ಟೈಪ್ ಅದನ್ನು ಫಿಲ್ ಮಾಡ್ತಾರೆ. ಬಟ್ ನಾನು ಯಾವುದೇ ನೀರು ಹಾಕಿ ಅದನ್ನೇನು ಇದನ್ನು ಮಾಡೋಂಗಿಲ್ಲ, ನಾನು ಇದೇ ರೀತಿ ಡ್ರೈ ಆಗಿನೇ ಮಾಡ್ಕೊಳ್ತೇನೆ ನೋಡಿರಿ. ಶೇಂಗಾ ಹೋಳಿಗೆದು ರೆಡಿ ಆಯ್ತು. ಈ ಡಬ್ಬಿ ಒಳಗೆ ಶಿಫ್ಟ್ ಮಾಡ್ತೀನಿ. ಶೇಂಗಾ ಹೋಳಿಗೆದು ಹೂರ್ಣ ಆಯಿತು, ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಇವೆರಡು ತೊಳೆದು ಬಿಟ್ಟೆ. ಮೊದಲೇ ಈಗ ನಾಷ್ಟ ಮಾಡಿದ್ದು ಇಷ್ಟೊಂಡು ಅದಾವೆ, ಚಕ್ಲಿ ಒತ್ತಳೋದು ಇಷ್ಟೊಂಡು ಪಾತ್ರೆ ಇದಾವೆ. ಸೊ ಇವು ದೊಡ್ಡವಾದ್ರೆ ಸಿಂಕ್ ತುಂಬೇ ಬಿಡ್ತೈತಿ. ಸೊ ಇವೆರಡು ಸದ್ಯಕ್ಕೆ ಇವೆರಡು ತೊಳೆದೆ. ಮತ್ತು ಇದನ್ನು ಶುಂಠಿ ನೀರಾಗ ಹಾಕಿಟ್ಟಿದ್ನೆಲ್ಲ ಇದನ್ನು ತೊಳೆದೆ ನೋಡಿರಿ. ಇದನ್ನು ತೊಳೆದಿಟ್ಟೀನಿ, ಅನಂತರ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದನ್ನೊಂಚೂರು ಎಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಹರಿವಿತ್ತು. ಸೊ ನೋಡ್ತಾ ಇರ್ಬೋದು. ಈಗ ಇಷ್ಟು ಇಲ್ಲೇ ಅಡುಗೆ ಮನೆಯೊಳಗೆ ನಿಂತ್ಕೊಂಡ ಕೆಲಸ ಆಯಿತು ಬೆಳಗ್ಗೆಯಿಂದ. ಈಗೇನು ಮಾಡ್ತೀನಿ, ನಾನೀಗ ಹಾಲಿಗೆ ಹೋಗ್ತೀನಿ, ಅಲ್ಲಿ ಕೂತ್ಕೊಂಡು ಮಾಡ್ತೀನಿ ಕೆಲಸನ. ಏನಪ್ಪ ಅಂದ್ರೆ ಶೇಂಗಾ ಹೋಳಿಗೆನೂ ಅಲ್ಲೇ ಮಾಡ್ತೀನಿ, ಅಲ್ಲೇ ಹ್ಯಾಂಡಿ ಗ್ಯಾಸ್ ಮೇಲೆ ಮಾಡಿಬಿಡ್ತೇನೆ ಕೂತ್ಕೊಂಡು. ನಂಗೊಂಚೂರು ರೆಸ್ಟು ಆದಂಗೆ ಆಗ್ತೈತಿ, ಮತ್ತು ನನಗೆ ಅಲ್ಲಿ ಗಾವನೂ ಆಗ್ತೈತಿ. ಅದಕ್ಕೋಸ್ಕರ ಬರ್ರಿ ಈಗ ಶೇಂಗಾ ಹೋಳಿಗೆ ಮಾಡೋಣಂತ. ಇಲ್ಲಿ ಹಾಲ್ನಾಗ ಏನು ಟಿಪಾಯಿ ಐತಲ್ರಿ, ಇದೇ ಟಿಪಾಯಿ ಮ್ಯಾಗ ನಾನು ಮಾಡ್ತೀನಿ. ಹೀಗಾಗಿ ಅದನ್ನೊಂಚೂರೆಲ್ಲ ಸ್ವಚ್ಛಗೆ ಕ್ಲೀನ್ ಮಾಡ್ಕೊಳಕತ್ತೀನಿ. ಸ್ವಚ್ಛ ಇರ್ತೈತಿ, ಆದರೆ ಅಡುಗೆ ಮಾಡೋದಲ್ಲ, ಇನ್ನೂ ಒಂಚೂರು ಸ್ವಚ್ಛಗೆ ಅದನ್ನು ಒರೆಸ್ಕೊಂಡು ನಾನಿಲ್ಲೇ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಇಲ್ಲಿ ಕುತ್ಕೊಂಡು ಮಾಡೋಕೆ ನನಗೂ ಸಮ ಅನ್ನಿಸ್ತೈತಿ. ಅದಕ್ಕೋಸ್ಕರ ಹೆಂಗೂ ಹ್ಯಾಂಡಿ ಗ್ಯಾಸ್ ಐತಲ್ಲ, ಅದ್ರದ್ದು ಸ್ವಲ್ಪ ಉಪಯೋಗ ತೊಗೊಳ್ಳೋಣಂತ. ಒಂಚೂರು ನನಗೂ ರೆಸ್ಟ್ ಆದಂಗೆ ಆಗ್ತೈತಿ, ಅದಕ್ಕೆ ಇಲ್ಲೇ ಕುತ್ಕೊಂಡು ಮಾಡ್ತೀನಿ ನೋಡಿರಿ. ನಾನು ಫಸ್ಟ್ ಶೇಂಗಾ ಹೋಳಿಗೆನ ಮಾಡಿದ್ದೆ, ಬಟ್ ನಾನು ನಿನ್ನೆ ಕರ್ಚಿಕಾಯಿ ರೆಸಿಪಿನ ಶೇರ್ ಮಾಡೇನಿ. ಯಾಕಂದ್ರೆ ಹೂರ್ಣ ಕರ್ಚಿಕಾಯ್ದು ಫಸ್ಟ್ ರೆಡಿ ಮಾಡಿದ್ದೆ ನಾನು. ಅದಕ್ಕೆ ಹೂರ್ಣ ಆದ ತಕ್ಷಣ ಕರ್ಚಿಕಾಯ್ದ ಕಂಟಿನ್ಯೂ ಇರಲಿ ಅಂತ ಅದನ್ನು ತೊಗೊಂಡಿದ್ದೆ. ಸೊ ಎರಡೂ ಹೂರ್ಣ ರೆಡಿ ಮಾಡಿಕೊಂಡು ಫಸ್ಟ್ ಶೇಂಗಾ ಹೋಳಿಗೆ ಮಾಡಿ ನಂತರ ಕರ್ಚಿಕಾಯಿ ಮಾಡಿದ್ದೆ ಆ್ಯಕ್ಚುಲಿ ನನ್ನ ಸ್ನೇಹಿತರೆ. ಬಟ್ ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಲ್ಲ, ಯಾವ್ದು ಹೂರ್ಣ ಯಾವ ರೀತಿ ಮಾಡಬೇಕಂಥೇಳಿ. ಅದಕ್ಕೋಸ್ಕರ ಫಸ್ಟ್ ಕರ್ಚಿಕಾಯಿ ಹೂರ್ಣ ಆಗುತ್ತಲೇ ಕರ್ಚಿಕಾಯಿ ರೆಸಿಪಿನ ಶೇರ್ ಮಾಡಿದೆ. ಇವತ್ತೇನೈತಿ ಶೇಂಗಾ ಹೋಳಿಗೆ ರೆಸಿಪಿ. ಮತ್ತು ಹಿಟ್ಟಂತೂ ನಿನ್ನೆನೇ ಹೇಳಿದೆ ನಾನು, ಮೈದಾ ಹಿಟ್ಟನ್ನು ಅದಕ್ಕೊಂಚೂರು ಎಣ್ಣೆ ಒಂಚೂರು ಉಪ್ಪು ಹಾಕಿ, ರವೆ ಆಪ್ಷನಲ್ಲ, ಬೇಕಿದ್ರೆ ಹಾಕ್ಕೋಬೋದು, ನಾ ಹಾಕೋದಿದ್ರೂ ನಡೀತೈತಿ. ಹಾಕಿ ಗಟ್ಟಿಗೆ ನಾದ್ಕೊಂಡು ಇಡಬೇಕು. ಒಂದು ಸ್ವಲ್ಪ ನೆನೆದ್ರೆ ಒಳ್ಳೆಯದು ಹಿಟ್ಟು. ಸೊ ನಾನು ಹಿಟ್ಟಂತೂ ಆಲ್ರೆಡಿ ನೆನೆಸಿಟ್ಟಿದ್ದೈತಿ. ಮತ್ತು ಈಗ ಶೇಂಗಾ ಹೋಳಿಗೆದು ಹೂರ್ಣನೂ ಹೆಂಗೆ ಮಾಡೋದು ಅದನ್ನು ತೋರಿಸಿದೆ. ಈಗ ಅದನ್ನು ಹೆಂಗೆ ಫಿಲ್ ಮಾಡಿ ಹೆಂಗೆ ಬೇಯಿಸ್ಕೊಳ್ಬೇಕು, ಹೆಂಗೆ ಮಾಡೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಸ್ನೇಹಿತರೆ, ಎಲ್ಲನೂ ಇಲ್ಲಿ ಸೆಟಪ್ ಮಾಡಿಕೊಂಡೆ ನಾನು. ಅದಕ್ಕೆ ನಾನು ಆಲ್ಮೋಸ್ಟ್ ನಿಂತನ ಮಾಡೋಕ್ಕೆ ಪ್ರಿಫೇರ್ ಮಾಡ್ಕೋತೀನಿ. ಯಾಕಂದ್ರೆ ಇಷ್ಟು ಟೈಮ್ ನನಗೆ ಸೇವ್ ಆಗ್ತೈತಿ. ಎಲ್ಲನೂ ಇಲ್ಲಿ ಜೋಡಿಸ್ಕೋಬೇಕಲ್ರಿ, ಹಾಲ್ನಾಗೆಲ್ಲ ತಂದು ಜೋಡಿಸ್ಕೋಬೇಕು, ಒಂದಿಲ್ಲಂದ್ರೆ ನಡೆಯಂಗಿಲ್ಲ. ಅದಕ್ಕೂ ಟೈಮ್ ಹೋಗ್ತೈತಿ. ಮೊದಲು ಇಡೋಕೆ ಟೈಮ್ ಹೋಗ್ತೈತಿ, ಆಮೇಲೆ ಇದನ್ನೆಲ್ಲ ಮತ್ತು ಕ್ಲೀನ್ ಮಾಡೋಕೆ ಟೈಮ್ ಹೋಗ್ತೈತಿ. ಅಷ್ಟು ನಂಗೆ ಟೈಮ್ ಸೇವ್ ಆಗ್ತೈತಿ ಅಂತ ಅಂದ್ಕೊಂಡು ನಾನು ಆದಷ್ಟು ನಿಂತನ ಮಾಡಿರ್ತೀನಿ. ಆದರೆ ನನ್ನ ಸಾಕಷ್ಟು ಸ್ನೇಹಿತರು ಹೇಳಿರಿ, ಇಲ್ಲ ಭಾಳ ಹೊತ್ತನ ನಿಂತು ಮಾಡಬೇಡ್ರಿ, ಮೊದಲೇ ಕಾಲು ನೋವು ಐತಿ, ಸ್ವಲ್ಪ ಹೆಲ್ತ್ ಬಗ್ಗೆನೂ ಕೇರ್ ತಗೋರಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಒಂದು ಕನ್ಸರ್ನಿಗೆ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಂಗೂ ಹ್ಯಾಂಡಿ ಗ್ಯಾಸ್ ಐತಲ್ಲ ಅಂಥೇಳಿ ಸಣ್ಣ ಪುಟ್ಟ ಇದ್ದಿದ್ದನ್ನ ಇದ್ರ ಮೇಲೆ ಮಾಡ್ಕೊಳ್ತೀನಿ ನೋಡಿರಿ. ಬರ್ರಿ ಹಾಗಿದ್ರೆ ಶೇಂಗಾ ಹೋಳಿಗೆ ಫಿಲ್ ಮಾಡಿ ಬೇಯಿಸ್ಕೊಂಡು ಬಿಡೋಣ. ಮೊದಲಿಗೆ ಏನೈತಲ್ಲ, ಹಿಟ್ಟನ್ನು ಒಂದ್ಸರಿ ಇನ್ನೊಂದ್ಸರಿ ಚೆನ್ನಾಗಿ ಮಿದ್ಕೊಂಡ್ಬಿಡ್ಬೇಕು. ಮಿದ್ಕೊಂಡು ಸಣ್ಣ ಸಣ್ಣ ಉಳ್ಳೆಗಳಾಗಿ ನಾವು ಮಾಡ್ಕೋಬೇಕು. ಎಷ್ಟು ಸೈಜ್ ಬೇಕು ನೋಡಿಕೊಂಡು. ಆದಷ್ಟು ಶೇಂಗಾ ಹೋಳಿಗೆ ಸಣ್ಣವನ್ನ ಇರ್ತಾವ್ರಿ, ಗೊತ್ತೈತೆ ನಿಮ್ಗೆ. ಸೊ ಸಣ್ಣ ಉಳ್ಳೆನ ಮಾಡ್ಕೊಳ್ಬೇಕು. ಭಾಳ ಹಿಟ್ಟನ್ನು ತೊಗೊಂಡ್ರೆ ಅದು ಸರಿ ಅನ್ಸಂಗಿಲ್ಲ ತಿನ್ನೋಕೆ, ಬರೀ ಹಿಟ್ಟು ಅನ್ನಿಸ್ಬಿಡ್ತೈತಿ. ಹೀಗಾಗಿ ಮೈದಾ ಬೇರೆ ಅದ್ರಾಗ ಬೇಯಿಸಿರ್ತೀವಿ, ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ಅಷ್ಟು ಅಂದರೆ ಸೇಮ್ ನೋಡಿರಿ, ಒಟ್ಟು ಹಿಟ್ಟು ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಫಿಲ್ಲಿಂಗನ್ನು ನೀವು ಫಿಲ್ ಮಾಡಿದರೆ ಶೇಂಗಾ ಹೋಳಿಗೆ ರುಚಿಯಾಗಿರ್ತಾವೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇಲ್ಲೇ ನೋಡಿರಿ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿ ಮತ್ತು ಈ ಥರ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಒಂದಿಷ್ಟು ಇಟ್ಕೊಂಡು ಒಂದೊಂದನ್ನು ನಾನು ಫಿಲ್ ಮಾಡ್ತಾ ನಾನು ಬೇಯಿಸ್ಕೊಳ್ತೀನಿ. ಅಂದರೆ ಈ ಶೇಂಗಾ ಹೋಳಿಗೆನೂ ಒಂದು ಮಧ್ಯಮ ಉರಿ ಒಳಗನ ನೀಟಾಗಿ ಬೇಯಿಸ್ಕೊಳ್ಬೇಕು, ಸಣ್ಣ ಉರಿ ಇಟ್ಕೊಂಡು. ಮತ್ತು ಒಂದು ಬೇಯಿಸ್ಕೊಳ್ಳೊಳಗೆ ಅಂದ್ರೆ ಒಂದು ಆರಾಮಾಗಿ ನಾವು ಫಿಲ್ ಮಾಡಿ ಲಟ್ಟಿಸ್ಕೊಳ್ಬೋದು. ಅಷ್ಟು ಟೈಮ್ ಸಿಗ್ತೈತಿ.
ಸೊ ಮೊದಲಿಗೆ ಒಂದು ಉಳ್ಳಿ ತೊಗೊಂಡು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ತೊಗೋಬೋದು, ಒಣ ಹಿಟ್ಟು ಹಚ್ಚಲಿಕ್ಕೆ. ಒಂದು ಪುಟಾಣಿ ಪೂರಿ ಆಕಾರ ನಾವು ಲಟ್ಟಿಸ್ಕೋಬೇಕು ರೌಂಡಾಗೆ. ಫಸ್ಟ್ ಲಟ್ಟಿಸ್ಕೊಂಡಾದ ನಂತರ ನಾವು ಇದ್ರೊಳಗೆ ಏನು ಹೂರ್ಣ ರೆಡಿ ಮಾಡೇವಿ ಅದನ್ನು ನಾ ಹೇಳಿದೆ ನಿಮಗೆ, ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿ ಒಳಗೆ ಹೂರ್ಣನ ಫಿಲ್ ಮಾಡ್ಬೇಕು. ಅಂದ್ರೆ ಚೆನ್ನಾಗಿ ಅನ್ನಿಸ್ತಾವೆ ತಿನ್ನಕ್ಕೆ, ಹೋಳಿಗೆ ರುಚಿ ಆಗ್ತಾವೆ. ಈ ಥರ ನೋಡಿರಿ ಫಿಲ್ ಮಾಡಿ ನಾವು ಮೋದಕದು ಹೆಂಗೆ ಮಾಡ್ತೀವಿ ಅಥವಾ ಅಂದರೆ ಕಡಲೆಬೇಳೆ ಹೋಳಿಗೆಗೆ ಹೆಂಗೆ ಫಿಲ್ ಮಾಡ್ಕೊಳ್ತೀವಿ ಸೇಮ್ ಅದೇ ರೀತಿ ಫಿಲ್ ಮಾಡೋದು. ಏನು ಒಟ್ಟು ಹರಿಯಂಗಿಲ್ಲ, ಏನಿಲ್ಲ, ನೀಟಾಗೆ ಬರ್ತಾವೆ ಸ್ನೇಹಿತರೆ. ಒಂದು ಹಿಟ್ಟು ಚೆನ್ನಾಗಿ ಗಟ್ಟಿಯಾಗೆ ಕಲಿಸ್ಕೊಂಡಿರಬೇಕು, ಒಂಚೂರು ನೆನೆದಿರಬೇಕು. ಎರಡನೇದು ಹೂರ್ಣ ಏನೈತಲ್ಲ ಸಾಫ್ಟ್ ಆಗಿರಬೇಕು, ಶೇಂಗಾ ಎಲ್ಲ ಚೆನ್ನಾಗಿ ಪೌಡರ್ ಆಗಿರಬೇಕು, ಮತ್ತು ಬೆಲ್ಲನೂ ಮಸ್ತಾಗೆ ಮ್ಯಾಶ್ ಆಗಿ ಅದ್ರ ಜೊತೆ ಹೊಂದಿರಬೇಕು. ಬೆಲ್ಲನೂ ಕೂಡ ಹಳಕ್ಕೆ ಉಳಿತಂದ್ರೆ ಏನಂದ್ರೆ ಹೋಳಿಗೆ ಹರಿತಾವೆ ನೋಡ್ರಿ ಲಟ್ಸೋ ಮುಂದೆ. ಎಲ್ಲನೂ ಚೆನ್ನಾಗಿ ನಾವು ಸಾಫ್ಟ್ ಆಗೋ ರೀತಿ ರುಬ್ಕೊಂಡಿದ್ರೆ ಏನೂ ಆಗಂಗಿಲ್ಲ, ನೀಟಾಗಿ ಹೆಂಗೆ ಬೇಕು ಹಂಗೆ ಬರ್ತಾವೆ ನೋಡ್ರಿ. ನಾನೀಗ ನೋಡ್ರಿ ಈಗ ಗ್ಯಾಸ್ ಆನ್ ಮಾಡಿ ಈಗ ತವಾ ಕಾಯ್ಲಿಕ್ಕೆ ಇಟ್ಟೀನಿ. ಒಂದು ಫಿಲ್ ಮಾಡಿ ತೋರಿಸಿದೆ, ಈಗ ಎರಡನೇ ತೋರಿಸ್ತಾ ಇದ್ದೀನಿ. ಒಂದು ಪುಟಾಣಿ ಪೂರಿ ಸೈಜ್ ಎಲೆನ ಲಟ್ಟಿಸ್ಕೊಂಡು ರೌಂಡ್ ಶೇಪಲ್ಲೇ ಅದ್ರೊಳಗೆ ಫಿಲ್ಲಿಂಗ್ ಹಾಕಿ ಈ ರೀತಿ ನೋಡ್ರಿ ಫಿಲ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ರೀತಿ ಮಾಡ್ಕೊಳ್ರಿ. ಶೇಂಗಾ ಹೋಳಿಗೆ ಅಂತೂ ಭಾಳ ಅಂದ್ರೆ ಭಾಳ ಸರಳ ಐತ್ರಿ, ಏನೂ ಇಲ್ಲ. ನೀಟಾಗಿ ಒಂಚೂರು ಶೇಂಗಾ ಹುರ್ಕೊಂಬಿಟ್ರೆ ಅಂದ್ರೆ ಅತ್ತಾಗಿನ ಒಂದು 15 ನಿಮಿಷ ಪ್ರಿಪ್ರೇಷನಿಗೆ 10 ನಿಮಿಷ ಹೋಳಿಗೆ ಮಾಡೋಕೆ, ಅರ್ಧ ತಾಸ್ನಾಗ ಶೇಂಗಾ ಹೋಳಿಗೆ ಮಾಡಿ ಮುಗಿಸ್ಬಿಡ್ತೀರಿ ನೀವು. ಅಷ್ಟು ಸರಳ ಐತಿ. ಮತ್ತು ಕಂಪೇರ್ ಮಾಡಿದ್ರೆ ಹೆಲ್ದಿ ಇದೆ, ಎಲ್ಲದಕ್ಕಿಂತನೂ ಹೆಲ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದ್ರೊಳಗೆ ಒಂಚೂರು ಎಣ್ಣೆ ತುಪ್ಪ ಏನೂ ಬೇಕಾಗಂಗಿಲ್ಲ. ಆಮೇಲೆ ಏನೈತಿ, ಇದನ್ನು ನಾವು ಶೇಂಗಾ ಮತ್ತು ಬೆಲ್ಲದಿಂದ ಮಾಡಿರ್ತೀವಿ, ಎಳ್ಳು ಹಾಕಿರ್ತೀವಿ, ಮತ್ತು ಅವೆಲ್ಲ ಎಷ್ಟು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಂತ ಎಲ್ಲರಿಗೂ ಗೊತ್ತನೇ ಐತಿ. ಅದ್ರ ಜೊತೆಗೆ ಏನಂದರೆ ಇದನ್ನು ಫ್ರೈ ಮಾಡೋಂಗಿಲ್ಲ, ಬೇಯಿಸ್ತೀವಿ. ಹೀಗಾಗಿ ಒಂದು ಹೆಲ್ದಿ ವರ್ಜನ್ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಸಾಂಪ್ರದಾಯಿಕ ಆದ್ರೂ ಅಷ್ಟೇ ಆರೋಗ್ಯಕರವಾಗೈತೆ ನೋಡ್ರಿ. ಇದು ಚೆನ್ನಾಗಿರ್ತೈತಿ ಮತ್ತು ಬಾಳಿಕೆ ಬರ್ತಾವೆ, ಏನು ಬೇಗ ಕೆಡುವಂಥದ್ದಲ್ಲ. ನೀಟಾಗಿ ಬೇಯಿಸಿ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತಾವ್ರಿ ಸ್ನೇಹಿತರೆ. ಅದಕ್ಕೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ. ಇದೇ ರೀತಿ ಬೇಯಿಸ್ತಾ ಇದ್ದೀನಿ ನೋಡ್ರಿ, ಇದೇ ರೀತಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಯಾವುದೇ ರೀತಿ ಸಿದಿಸ್ಬೇಡ್ರಿ, ಟೇಸ್ಟ್ ಚೆನ್ನಾಗಿರಂಗಿಲ್ಲ ಹೊತ್ತಿಸಿದ್ರೆ. ನೀಟಾಗಿ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಳ್ರಿ. ನೋಡ್ರಿ ಒಂದಾಯ್ತು. ಈಗ ಎರಡನೇದು ಕೂಡ ರೆಡಿ ಐತಿ, ಅದನ್ನು ಕೂಡ ಹಾಕಿ ನಾನು ಬೇಯಿಸ್ತೀನಿ ನೋಡ್ರಿ. ಭಾಳ ಸರಳ ಐತ್ರಿ ಶೇಂಗಾ ಹೋಳಿಗೆ ಮಾಡೋದು, ಮಾಡ್ಕೊಳ್ರಿ. ಸ್ವಲ್ಪ ಪ್ರಿಪ್ರೇಷನಿಗೆ ಟೈಮ್ ಹೋಗ್ತೈತಿ, ಪರವಾಗಿಲ್ಲ, ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ತುಂಬಾ ಒಳ್ಳೇದಂತೂ ಹೇಳೋದೆ ಆರೋಗ್ಯಕ್ಕೆ. ಇನ್ನೊಂದು ನೀಟಾಗಿ ನಿಮ್ಗೆ ಇನ್ನೂ ಹತ್ತಿರದಿಂದ ನಾನು ಫೀಲಿಂಗ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಒಂದು ಸರಿ ನೋಡ್ಕೊಂಬಿಡ್ರಿ, ಯಾರು ಹೊಸದಾಗಿ ಮಾಡೋರು ಇದ್ದೀರಿ ಅವ್ರಿಗೆ ಗೊತ್ತಾಗಲಿ. ನಿಮಗೆ ಸಮ ಅನ್ನಿಸ್ಲಿಲ್ಲ ಅಂದ್ರೆ ನಾ ಹೇಳಿದ ಹಾಗೆ ಬಿಸಿನೀರು ಹಾಕಿ ಇದನ್ನು ಬೇಕಾದ್ರೆ ಕಡಲೆಬೇಳೆ ಹೂರ್ಣೋ ಥರನೂ ನೀವು ಮಾಡ್ಕೊಳ್ಬಹುದು. ಇಲ್ಲಪ್ಪ ಅಂದರೆ ಈ ಥರನ ಮಾಡ್ಕೊಳ್ರಿ. ನನಗೆ ನೀರದು ಹಾಕೋಕ್ಕೆ ಇಷ್ಟ ಇಲ್ಲ, ನಾನು ಯಾವಾಗಲೂ ಈ ಥರ ಡ್ರೈನ ಫಿಲ್ ಮಾಡ್ತೀನಿ ನೋಡ್ರಿ. ಈ ರೀತಿ ಸಾವಕಾಶವಾಗಿ ಎಲ್ಲ ಎಡ್ಜಸ್ ಹಿಡ್ಕೋಬೇಕಷ್ಟೇ. ಎಡ್ಜ್ ಹಿಡ್ಕೊಂಡು ಮೋದಕ್ಕೆಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ನೋಡ್ರಿ. ಬೇಕಿದ್ರೆ ಎಕ್ಸ್ಟ್ರಾ ಹಿಟ್ಟು ಭಾಳ ಇದ್ರೆ ತೆಗೆದು ಬಿಡ್ರಿ, ಸ್ವಲ್ಪ ಇದ್ರೆ ಅಲ್ಲೇ ನಾವು ಈ ಥರ ಫೋಲ್ಡ್ ಮಾಡಿ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತೈತೆ ಅಂಥೇಳಿ. ಫಿಲ್ಲಿಂಗು ಸರಳ ಅನ್ನಿಸ್ತೈತಿ, ಮತ್ತು ಲಟ್ಸುವಾಗೂ ಏನು ಒಟ್ಟನೂ ಹರಿಯೋದು ಏನೂ ಆಗಂಗಿಲ್ಲ. ನಿಮಗೆ ಲಟ್ಟಿಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ. ಮತ್ತು ಈ ಒಂದು ಶೇಂಗಾ ಹೋಳಿಗೆ ರೆಸಿಪಿನ ಬಹಳ ದಿನದಿಂದ ಕೇಳ್ತಾನೆ ಇದ್ರು ನನಗೆ ಸ್ನೇಹಿತರು, ನನಗೆ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಈಗಂತೂ ಒಂದು ವಿಶೇಷವಾದ ಒಂದು ಹಬ್ಬ ಸಂಕ್ರಾಂತಿ, ಆ ಟೈಮಿಗೆ ಇದನ್ನು ಮಾಡೇ ಮಾಡ್ತಾರೆ. ಇದರಲ್ಲಿ ಎಳ್ಳನ್ನು ಹಾಕಿರ್ತೀವಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಹೇಳಿ ಮಾಡಿಸಿದ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹಬ್ಬಕ್ಕೆ ನೀವು ಎಲ್ಲರೂ ಮಾಡ್ಕೊಳ್ಳೋಕೆ ಸರಳ ಆಗಲಿ ಅಂತ ಹೇಳಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೆಸಿಪಿ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿರಿ, ಭಾಳನ ಸರಳ ಐತಿ. ಮಾಡಿ ಆರಾಮಾಗಿ ನೀವು ಕೂಡ ಊಟ ಮಾಡಿರಿ ಸ್ನೇಹಿತರೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವಂಥೇಳಿ, ಒಟ್ಟನ್ನು ಏನೂ ಹರಿಯಂಗಿಲ್ಲ, ಏನಿಲ್ಲ ನೋಡಿರಿ. ಮತ್ತು ಫಿಲ್ಲಿಂಗ್ನು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ನೀಟಾಗಿ ನಾವು ಲಟ್ಟಿಸ್ಕೊಳ್ಬೇಕು. ದಂಡಿಗೆಲ್ಲ ಹಿಟ್ಟಿಟ್ಟು ಬಂದ್ರೆ ತಿನ್ನೋಕೆ ಕಟಕ್ಲ ಅನ್ನಿಸ್ತಾವು, ಸರಿ ಅನ್ಸಂಗಿಲ್ಲ. ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಗಂಟೆ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದೇ ರೀತಿಯಾದ ನನ್ನ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಆಗಿರ್ಬೋದು, ಬ್ಲಾಗಲ್ಲಿ ಹಲವಾರು ರೀತಿಯ ರೆಸಿಪಿಗಳಾಗಿರ್ಬೋದು ನಿಮ್ಗೆ ನೋಡೋಕೆ ಸಿಗ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ. ನೋಡ್ತಾ ಇದ್ದಾರಲ್ಲ, ಬೇಯಿಸೋದು ಕೂಡ ಹೈ ಫ್ಲೇಮ್ ಇಟ್ಕೋಬಾರ್ದು, ಒಂದು ಮಧ್ಯಮ ಉರಿ ಒಳಗೆ ನೀಟಾಗಿ ಬೇಯಿಸ್ಕೊಳ್ಬೇಕು. ಯಾಕಂದ್ರೆ ಮೈದಾ ಇರ್ತೈತಿ, ನೀಟಾಗಿ ಬೆಂದಬೇಕಾಕೈತಿ, ಹಸಿ ಬಿಸಿ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಮತ್ತು ಹೈ ಫ್ಲೇಮ್ ಇಟ್ರೆ ಏನಾಗ್ತೈತಿ, ಲಘುನ ಹೊತ್ತಿ ಬಿಡ್ತೈತಿ. ಶೇಂಗಾ ಅದರಿಂದ, ಬೆಲ್ಲ ಅದರಿಂದ ಲಘು ಹೊತ್ತತೈತಿ, ಅದರಿಂದ ಟೇಸ್ಟ್ ಹಾಳಾಗ್ತೈತಿ. ಅದಕ್ಕೋಸ್ಕರ ಒಂದು ಮಧ್ಯಮ ಉರಿ ಒಳಗೆ ನೀಟಾಗಿ ಬೇಯಿಸ್ಕೊಳ್ರಿ. ಸೊ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದ ಎಲ್ಲರೂ ಒಂದು ಲೈಕ್ ಕೊಟ್ಬಿಡ್ರಿ. ನಿಮ್ಮೆಲ್ಲರ ಒಂದು ಲೈಕಿಂದ ನನಗೆ ಇನ್ನೂ ಕೂಡ ಖುಷಿ ಅನ್ನಿಸ್ತೈತಿ. ಹೊಸ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಅದ್ರ ಜೊತೆಗೆ ಏನಾಗ್ತೈತೆ ಅಂದರೆ ನೀವು ಎಷ್ಟೊಂದು ನನಗೆ ಲೈಕ್ಸ್ ಕೊಡ್ತೀರಿ, ಅದ್ರ ಮೇಲೆ ನನ್ನ ಈ ಒಂದು ವಿಡಿಯೋ ಯೂಟ್ಯೂಬ್ ರೆಕಮೆಂಡ್ ಮಾಡ್ತೈತಿ ಎಲ್ಲರಿಗೂ. ಅಂದರೆ ಒಂದು ಒಳ್ಳೆ ವಿಡಿಯೋ ಅಂಥೇಳಿ ಕನ್ಸಿಡರ್ ಮಾಡಿ ಇನ್ನೂ ಸಾಕಷ್ಟು ಜನರಿಗೆ ರೆಕಮೆಂಡ್ ಮಾಡ್ತೈತಿ ನನ್ನ ವಿಡಿಯೋನ. ಅದರಿಂದ ಸಾಕಷ್ಟು ವ್ಯೂಸ್ ಕೂಡ ನನಗೆ ಬರ್ಬೋದು ಮತ್ತು ಒಂದು ಒಳ್ಳೆಯ ಸಪೋರ್ಟ್ ಕೂಡ ನನಗೆ ಸಿಗ್ಬೋದು ಅಂತ. ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟ ಆಗೈತಿ ತಪ್ಪದ ಲೈಕ್ ಕೊಟ್ಬಿಡ್ರಿ ಸ್ನೇಹಿತರೆ. ಸೊ ಇದೇ ರೀತಿ ನೋಡಿರಿ ಶೇಂಗಾ ಹೋಳಿಗೆ ಮಾಡೋದು. ನಾನು ಕೂಡ ಎಲ್ಲ ಶೇಂಗಾ ಹೋಳಿಗೆ ಮಾಡಿ ಮತ್ತು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ನೋಡಿರಿ ಇಷ್ಟೊಂದು ಶೇಂಗಾ ಹೋಳಿಗೆನ ಮಾಡಿದೆ. ಒಂಚೂರು ಹೂರಣ ಇಟ್ಟೀನಿ, ಅಂದರೆ ಭಾಳ ಆಗ್ತಾವಂತ ಹೇಳಿ. ಸೊ ಎಷ್ಟೈತಿ ಈಗ ಆರ್ಡ್ರ್ ಅಷ್ಟನ್ನು ಮಾಡಿಕೊಂಡೆ ನಾನು. ನೋಡ್ತಾ ಇರ್ಬೋದು. ಮತ್ತು ಶೇಂಗಾ ಹೋಳಿಗೆನ ಮಾಡ್ತಾಯಿದ್ದೆ. ಇವತ್ತು ಮಂಗಳವಾರ ಆದ್ದರಿಂದ ಜೋಗಮ್ಮಗಳು ಬಂದರು, 3 ಜನ ಜೋಗಮ್ಮಗಳು. ಸೊ 3 ಜನಕ್ಕೂ ಶೇಂಗಾ ಹೋಳಿಗೆನ ಹಾಗೂ ಮತ್ತು ಬಳೆಗೆ ರೊಕ್ಕ ಕೇಳಿದ್ರು ಅವರು. ಸೊ ಬಳೆಗೂ ದುಡ್ಡು ಕೇಳಿದರು ಮತ್ತು ಎಲ್ಲರಿಗೂ 10 ರೂಪಾಯಿ ದಕ್ಷಿಣೆ ಒಂದೊಂದು ಶೇಂಗಾ ಹೋಳಿಗೆನ ನಾನು ಅವ್ರಿಗೆ ನೀಡಿದೆ ಅಂತಲೇ ಹೇಳ್ಬೋದು. ಮತ್ತು ಒಳಗಡೆನ ಬಂದರು, ಪಡ್ಲಿಗೆ ಇಟ್ಟು ಮತ್ತು ಶೇಂಗಾ ಹೋಳಿಗೆ ತಿಂದು ನೀರು ಕುಡಿದು ಹೋದರು. ಅದೊಂದು ಖುಷಿ ಆಯಿತು. ಇವತ್ತು ಮಂಗಳವಾರ ಆದ್ದರಿಂದ ದೇವಿಗೆ ನಾ ಮಾಡಿದಂಥ ಹೋಳಿಗೆ ಮುಟ್ಟಿದ್ದು ಅಂತ ಅಂದ್ಕೊಳ್ತೀನಿ. ಸೊ ಈಗ ನೋಡಿರಿ ಹೋಳಿಗೆ ಕೆಲಸ ಮುಗೀತು. ಸೊ ಈ ಒಂದು ಬ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ, ಯಾಕಂದರೆ ತುಂಬಾ ಲೆಂದಿ ಆಗ್ತೈತಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಭೇಟಿ ಆಗೋಣಂತ. ಇವತ್ತಿನ ಮಾತ್ರ ಈ ಬ್ಲಾಗ್ ಮಾತ್ರ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಧನ್ಯವಾದಗಳು ಎಲ್ಲ ನನ್ನ ಸ್ನೇಹಿತರಿಗೆ.